ಈ ಥರ ಕ್ಯೂಟ್ ಆಗಿರುವ ಬ್ಯೂಟಿಫುಲ್ ಪ್ರಿಂಟ್ ಇರುವಂತಹ ಪರ್ಸನ್ ನೋಡುವಾಗ ಎಲ್ಲರಿಗೂ ಮನಸ್ಸಾಗ್ತದೆ ಅಲ್ವಾ ಪರ್ಚೇಸ್ ಮಾಡಲಿಕ್ಕೆ. ಹಾಗಾದರೆ ಇದನ್ನು ಪರ್ಚೇಸ್ ಮಾಡಿ ನೀವು ತಗೊಳ್ಬೇಕು ಅಂತ ಇಲ್ಲ, ನೀವು ಕೂಡ ಮನೆಯಲ್ಲೇ ಇದನ್ನು ಹೊಲಿಬಹುದು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥರ ಮಿನಿ ಆದಂತಹ ಕ್ಯೂಟ್ ಪರ್ಸ್ ಹೇಗೆ ಹೊಲಿಯೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಅದರ ನೋಟಿಫಿಕೇಷನ್ ಬರ್ತದೆ. ನಾನಿಲ್ಲಿ ಚಂದವಾದ ಸೂರ್ಯಕಾಂತಿ ಪ್ರಿಂಟ್ ಇರುವಂತಹ ಬಟ್ಟೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಫೆಲ್ಟ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿದ್ದೇನೆ. ಇದರ ಉದ್ದ 9.5 ಇಂಚು ಹಾಗೂ ಅಗಲ 5.5 ಇಂಚು. ನಾವಿಲ್ಲಿ ಸಿಂಗಲ್ ಪೀಸು ಉಪಯೋಗ ಮಾಡ್ತಾ ಇದ್ದೇವೆ. ಅದೇ ಥರ ಲೈನಿಂಗ್ ಕೂಡ ರೆಡಿ ಮಾಡ್ಕೋಬೇಕು. ಮೊದಲು ನಾವು ಇದನ್ನು ಸರಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಆಮೇಲೆ ಫ್ರೆಂಚ್ ಕರ್ವ್ ಇಟ್ಟು ಎರಡೂ ಸೈಡಲ್ಲಿ ಕರ್ವ್ ಮಾರ್ಕ್ ಮಾಡಬೇಕು. ಕರ್ವ್ ಮಾರ್ಕ್ ಮಾಡಿರೋ ಸೈಡು ಓಪನ್ ಆಗಿರಬೇಕು. ಅಂದಾಗೆ ನಾನಿಲ್ಲಿ ಸ್ಟಿಫ್ನೆಸ್ಗೆ ಅಂತ ಫೆಲ್ಟ್ ಫ್ಯಾಬ್ರಿಕ್ ಇಟ್ಟಿದ್ದೇನೆ. ಇದರ ಬದಲು ನೀವು ಕ್ಯಾನ್ವಾಸ್ ಅಥವಾ ಫ್ಯೂಸಿಂಗ್ ಅಥವಾ ಹಳೆ ಶಾಪಿಂಗ್ ಬ್ಯಾಗ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಕರ್ವ್ ಮಾಡಿದ ಮೇಲೆ ಅದನ್ನು ಕತ್ತರಿಸಿ ಈ ಥರ ಕರ್ವ್ ಮಾರ್ಕಿಂಗ್ ಮಾಡಲಿಕ್ಕೆ ಮುಚ್ಚಳವನ್ನು ಅಥವಾ ಪ್ಲೇಟನ್ನು ಉಪಯೋಗ ಮಾಡ್ಬೋದು. ಫ್ರೆಂಚ್ ಕರ್ವೇ ಉಪಯೋಗ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ಇವಾಗ ಕಟ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಅದೇ ರೀತಿ ನೀವು ಲೈನಿಂಗ್ ಮೇಲೆ ಈ ಬಟ್ಟೆಯನ್ನು ಇಟ್ಕೊಂಡು ಆ ಶೇಪಲ್ಲಿ ಕಟ್ ಮಾಡಬೇಕು. ಇವಾಗ ನೋಡಿ, ನಾನು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕಟ್ ಮಾಡಿ ಆಯಿತು. ಇಲ್ಲಿ ನಾನಿವಾಗ ಜಿಪ್ಪರ್ನ ಅಳತೆಯನ್ನು ತಗೊಳ್ತಾ ಇದ್ದೇನೆ. ಕರ್ವ್ ಮಾರ್ಕ್ ಮಾಡಿದೆಲ್ಲ ಅಲ್ಲಿವರೆಗೆ ನಾವು ಜಿಪ್ ಅಟ್ಯಾಚ್ ಮಾಡಬೇಕು. ಅಷ್ಟನ್ನು ನಾನು ತಗೊಳ್ತಾ ಇದ್ದೇನೆ. ಇವಾಗ ನಾನು ಜಿಪ್ಪರ್ನ ರೈಟ್ ಸೈಡು ಮೇನ್ ಫ್ಯಾಬ್ರಿಕ್ನ ಪ್ರಿಂಟೆಡ್ ಸೈಡಿಗೆ ಫೇಸ್ ಆಗುವಂತೆ ಇಡ್ತಾ ಇದ್ದೇನೆ. ಅದರ ಮೇಲೆ ನಾವು ಲೈನಿಂಗ್ ಫ್ಯಾಬ್ರಿಕನ್ನು ಇಡಬೇಕು. ನಂತರ ನಾವು ಸ್ಟಿಚ್ ಮಾಡ್ಕೋಬೇಕು. ಜಿಪ್ನ ಮೇಲೆ ನಾವು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಇದನ್ನು ನಾಚ್ ಅಂತ ಹೇಳ್ತಾರೆ. ಈ ಥರ ಮಾಡೋದರಿಂದ ನಾವು ಕರ್ವ್ ಆಗಿರುವಂಥ ಬಟ್ಟೆಯಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೀವು ಬೀಡೆಡ್ ಪಿನ್ನನ್ನು ಬೇಕಾದರೂ ಉಪಯೋಗ ಮಾಡ್ಬೋದು. ಅದು ಫರ್ಮ್ ಆಗಿ ಮೇನ್ ಫ್ಯಾಬ್ರಿಕ್ ಜಿಪ್ ಹಾಗೆ ಲೈನಿಂಗನ್ನು ಹಿಡ್ಕೊಳ್ತದೆ ಹಾಗೂ ಸ್ಟಿಚಿಂಗ್ ಮಾಡಲಿಕ್ಕೂ ಸುಲಭ ಆಗ್ತದೆ. ಇಲ್ಲಿ ನೋಡಿ, ನಾನು ಸ್ಟಿಚ್ ಮಾಡಿ ಆಯಿತು. ಆಮೇಲೆ ನಾವು ಅದಕ್ಕೆ ಟಾಪ್ ಸ್ಟಿಚ್ ಮಾಡಬೇಕು. ಇವಾಗ ನಾವು ಜಿಪ್ಪನ್ನು ಓಪನ್ ಮಾಡ್ಕೋಬೇಕು. ನಂತರ ನಾವು ಫಸ್ಟ್ ಟೈಮ್ ಮಾಡಿರೋ ಹಾಗೆ ಈ ಜಿಪ್ಪನ್ನು ಮೇನ್ ಫ್ಯಾಬ್ರಿಕ್ ಹಾಗೂ ಲೈನಿಂಗ್ ಫ್ಯಾಬ್ರಿಕ್ ನಡುವೆ ಇಟ್ಟು ಅದು ಸ್ಟಿಚ್ ಮಾಡಿ ಟಾಪ್ ಸ್ಟಿಚ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ರನ್ನರನ್ನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ರನ್ನರ್ ಕೂಡ ಅಟ್ಯಾಚ್ ಆಯಿತು. ಇವಾಗ ಇದನ್ನು ನೀವು ಉಲ್ಟಾ ಮಾಡಬೇಕು. ಯಾಕೆಂದರೆ ನಾವು ಓಪನ್ ಆಗಿರುವಂಥ ಸೈಡನ್ನು ಸ್ಟಿಚ್ ಮಾಡಬೇಕಾಗ್ತದೆ. ಉಲ್ಟಾ ಮಾಡಿದ ಮೇಲೆ ನೀಟಾಗಿ ಕರೆಕ್ಟಾಗಿ ಎಲೈನ್ ಆಗಿರೋ ಹಾಗೆ ನೋಡಿಕೊಂಡು ಆಮೇಲೆ ಎರಡು ಓಪನ್ ಸೈಡಿಗೆ ಸ್ಟಿಚ್ ಮಾಡಿ ನಂತರ ಇದನ್ನು ಇನ್ನೊಂದು ಸಲ ತಿರುಗಿಸಿದರೆ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಕ್ಯೂಟ್ ಆಗಿರುವ ಚಂದದ ಪ್ರಿಂಟ್ ಇರುವಂತಹ ಕಾಯಿನ್ ಪರ್ಸ್ ರೆಡಿಯಾಗಿದೆ. ಇದು ಕರ್ವ್ಡ್ ಮಿನಿ ಕಾಯಿನ್ ಪರ್ಸ್. ಸ್ವಲ್ಪ ಹಾಫ್ ಮೂನ್ ಶೇಪಲ್ಲಿದೆ. ಇದನ್ನು ನೀವು ಕಾಯಿನ್ ಹಾಕಲಿಕ್ಕೆ ಅಥವಾ ನೋಟ್ ಇಡಲಿಕ್ಕೂ ಉಪಯೋಗ ಮಾಡ್ಬೋದು. ಜೊತೆಗೆ ಕೀ ಕೂಡ ಹಾಕ್ಕೊಂಡು ಹೋಗ್ಬೋದು. ಇದು ಹಿಡ್ಕೊಳ್ಳಿಕ್ಕೂ ಸುಲಭ. ಇದೇ ರೀತಿ ನಾನು 2-3 ಪರ್ಸ್ ಹೊಲಿದಿದ್ದೇನೆ. ಈ ಪರ್ಸಿಗೆ ನಾನು ಹ್ಯಾಂಡಲ್ ಇಟ್ಟಿದ್ದೇನೆ. ಇದು ಸ್ವಲ್ಪ ಸಣ್ಣ ಸೈಜಿಂದು. ನೀವು ಬೇಕಾದರೆ ನಿಮಗೆ ಅನುಕೂಲವಾಗಿರುವಂಥ ಸೈಜಿಗೆ, ನಿಮಗೆ ಬೇಕಾಗಿರುವಂಥ ಸೈಜಿಗೆ ಈ ಥರ ಪರ್ಸ್ಗಳನ್ನು ಹೊಲ್ಕೊಳ್ಬೋದು. ಹೊಲಿಲಿಕ್ಕೂ ತುಂಬ ಸುಲಭವಾಗಿದೆ. ನೀವು ಕರ್ವನ್ನು ಸ್ವಲ್ಪ ಡೌನ್ ಸೈಡಿಗೆ ಮಾಡಿಕೊಂಡ್ರೆ ಹಾಫ್ ಮೂನ್ ಶೇಪಿನ ಪರ್ಸ್ ಕೂಡ ರೆಡಿ ಆಗ್ತದೆ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನೀವು ಈ ಥರ ಪರ್ಸನ್ನು ನಿಮ್ಮ ಮನೆಯಲ್ಲೇ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೇನಾದರೂ ವೆಜಿಟೇರಿಯನ್ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನನ್ನ 2ನೇ ಚಾನೆಲ್ ವೆಜ್ ರೆಸಿಪೀಸ್ ಬೈ ಚೇತನಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಐಡಿಯಾದೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.